ನಿಮ್ಮ ಜೀವನದಲ್ಲಿ ಯಾವಾಗ ಯಾವುದಾದರೂ ಪರಿಸ್ಥಿತಿ ಅಥವಾ ಯಾವುದಾದರೂ ಕಷ್ಟ ಬರುತ್ತದೆಯೋ ಆಗ ಆ ಪರಿಸ್ಥಿತಿಯನ್ನು ನೋಡಿ ನನ್ನ ಜೀವನದಲ್ಲಿ ಎಷ್ಟು ದೊಡ್ಡ ಪರಿಸ್ಥಿತಿ ಬಂದಿದೆ, ಈ ಪರಿಸ್ಥಿತಿಯನ್ನು ನಾನು ಹೇಗೆ ಪಾರು ಮಾಡಲಿ ಎಂದು ಚಿಂತೆಯನ್ನು ಮಾಡಬೇಡಿ. ಅದರ ಬದಲು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ, ನನ್ನ ಸಮ್ಮುಖದಲ್ಲಿ ಇರುವಂತಹ ಪರಿಸ್ಥಿತಿಯೇನು ದೊಡ್ಡ ಪರಿಸ್ಥಿತಿ ಅಲ್ಲ, ಏಕೆಂದರೆ ನನ್ನ ಸಮ್ಮುಖದಲ್ಲಿ ಅತಿ ದೊಡ್ಡ ತಂದೆಯಾದ ಪರಮಾತ್ಮ ತಂದೆ ಇದ್ದಾರೆ. ನಾನು ಎಲ್ಲರಿಗಿಂತ ಅತಿ ದೊಡ್ಡ ತಂದೆಯಾದ ಪರಮಾತ್ಮ ತಂದೆಗೆ ಮಗು ಆಗಿದ್ದೇನೆ. ಪರಿಸ್ಥಿತಿಯನ್ನು ನೋಡಿ ಎಷ್ಟು ದೊಡ್ಡ ಪರಿಸ್ಥಿತಿ ಬಂದಿದೆ, ಈ ಪರಿಸ್ಥಿತಿಯನ್ನು ಹೇಗೆ ಪಾರು ಮಾಡಲಿ ಎಂದು ಹೇಳುವ ಬದಲು ಪರಿಸ್ಥಿತಿಯನ್ನು ನೋಡಿ ನಾವು ಹೇಳಬೇಕು, ಹೇ ಪರಿಸ್ಥಿತಿ, ನೀನು ನನ್ನನ್ನು ಏನೂ ಮಾಡಲು ಸಾಧ್ಯ ಇಲ್ಲ, ಏಕೆಂದರೆ ನನ್ನ ಜೊತೆಗೆ ಅತಿ ದೊಡ್ಡ ತಂದೆಯಾದ ಪರಮಾತ್ಮ ತಂದೆ ಇದ್ದಾರೆ. ಹೇಗೆ ನೀವು ವಿಮಾನದಲ್ಲಿ ಪ್ರಯಾಣವನ್ನು ಮಾಡುವಾಗ ಈ ಜಗತ್ತನ್ನು ನೀವು ನೋಡಿದರೆ ಈ ಜಗತ್ತಿನಲ್ಲಿರುವಂತಹ ಎಲ್ಲ ವಸ್ತುಗಳು ಬಹಳ ಸಣ್ಣದಾಗಿ ಕಾಣಿಸುತ್ತದೆ, ಏಕೆಂದರೆ ನಾವು ಉನ್ನತ ಸ್ಥಾನದಲ್ಲಿರುವ ಕಾರಣ ಇಲ್ಲಿರುವ ಮನೆಗಳು, ಇಲ್ಲಿರುವಂತಹ ವಸ್ತುಗಳು ನಮಗೆ ಬಹಳ ಸಣ್ಣದಾಗಿ ಕಾಣಿಸುತ್ತದೆ. ಅದೇ ರೀತಿ ನಾವು ಸದಾ ಪರಮಾತ್ಮ ತಂದೆಯ ಜೊತೆಗೆ ಸರ್ವಶ್ರೇಷ್ಠ ಸ್ಥಾನದಲ್ಲಿ ಇದ್ದರೆ ನಮ್ಮ ಸಮ್ಮುಖದಲ್ಲಿರುವ ಎಲ್ಲ ಪರಿಸ್ಥಿತಿಗಳು ನಮಗೆ ಬಹಳ ಸಣ್ಣ ಪರಿಸ್ಥಿತಿ ಎಂದು ಅನುಭವ ಆಗುತ್ತದೆ. ಆದ್ದರಿಂದ ದೊಡ್ಡ ಪರಿಸ್ಥಿತಿ ಬಂದಿದೆ, ದೊಡ್ಡ ಪರಿಸ್ಥಿತಿ ಬಂದಿದೆ ಎಂದು ಪರಿಸ್ಥಿತಿಯ ಬಗ್ಗೆ ಚಿಂತೆಯನ್ನು ಮಾಡುತ್ತಾ ಪರಿಸ್ಥಿತಿಯನ್ನು ದೊಡ್ಡದನ್ನಾಗಿ ಮಾಡಿಕೊಳ್ಳಬಾರದು. ಅದರ ಬದಲು ದೊಡ್ಡ ಪರಮಾತ್ಮ ತಂದೆ ನನ್ನ ಜೊತೆಗಿದ್ದಾರೆ ಅಂದ ಮೇಲೆ ನನ್ನ ಸಮ್ಮುಖದಲ್ಲಿ ಯಾವ ಪರಿಸ್ಥಿತಿಯೂ ದೊಡ್ಡದಲ್ಲ. ಸರ್ವಶಕ್ತಿವಂತ ತಂದೆಯೇ ನನ್ನ ಜೊತೆಗಿರುವಾಗ ನಾನು ಎಲ್ಲ ಪರಿಸ್ಥಿತಿಯನ್ನು ಸಹಜವಾಗಿ ಪಾರು ಮಾಡಬಲ್ಲೆ ಎಂದು ತಿಳಿದುಕೊಂಡು ಸಹಜವಾಗಿ ಸರ್ವ ಪರಿಸ್ಥಿತಿಯಿಂದ ಮುಕ್ತ ಆಗಬೇಕು.